ಒಬ್ಬಳೇ ಒಳಗೆ ಏನು ಮಾಡ್ತಿದ್ದೆ? ಬಾಯಲ್ಲಿ ಕೂತ್ಕೋ ಸ್ವಲ್ಪ ಹೊತ್ತು ಬಿಸಿಲುಕಾಯಿ. ಆಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಬರೋದೇ ಅಪರೂಪ ಆಗುತ್ತೆ. ನಮ್ಮ ಜೊತೆ ಎಲ್ಲಿ ಮಾತಾಡೋಕೆ ಸಿಗ್ತೀಯಾ? ಇರುವಾಗಲೇ ನಿನ್ನ ಜೊತೆ ಮಾತಾಡ್ಬಿಡೋಣ. ಅಯ್ಯೋ ಅಮ್ಮ, ಹಾಗೇನು ತಿಳ್ಕೊಬೇಡಿ. ನಾನು ಬರ್ತಿರ್ತೀನಲ್ಲ, ಯಾಕೆ ನಿಮ್ಮನ್ನು ಮರ್ತ್ಬಿಟ್ಟು ಅಲ್ಲೇ ಉಳ್ಕೊಬಿಡ್ತೀನಿ? ಆದರೂ ಗೌರಿ, ಮದುವೆ ಆದಮೇಲೆ ನಿನಗೆ ಜವಾಬ್ದಾರಿ ಜಾಸ್ತಿ ಆಗಿಬಿಡುತ್ತೆ. ಮದುವೆ ಆದಮೇಲೆ ನೀನು ನಮ್ಮ ಊರ ಕಡೆ ಬರೋದೇ ಅಪರೂಪ ಆಗಿಬಿಡ್ತೀಯ. ಬಾರೆ ಒಂದು 2 ದಿನ ಇದ್ದು ಹೋಗು ಅಂದರೆ, ಅಮ್ಮ ಇಲ್ಲ, ಇಲ್ಲಿ ಯಾರೂ ಇರೋದಿಲ್ಲ, ಇಲ್ಲೇ ಇರಬೇಕು, ಇನ್ನು ಅತ್ತೆ ಮಾವನಿಗೆ ತಿಂಡಿ ಮಾಡೋದು ಬೇಡವಾ, ಅಡುಗೆ ಮಾಡೋದು ಬೇಡವಾ ಅಂತ ಅಲ್ಲೇ ಉಳ್ಕೊಬಿಡ್ತೀಯ ಕಣೆ. ಆ ಥರ ಏನಿಲ್ಲ, ಸುಮ್ಮನಿರೇ ಅಮ್ಮ. ನಾನು ಬರ್ತಿರ್ತೀನಿ, ಒಂದು 2 ದಿನ, ಒಂದು 3 ದಿನ ಇದ್ದು ಹೋಗ್ತೀನಿ. ನೀವು ಆ ಥರ ಏನೂ ತಿಳ್ಕೊಬೇಡಿ. ಇವಾಗ ಹೇಗಿರ್ತೀನೋ ಆಮೇಲೂ ಅಷ್ಟೇ ಫ್ರೀಯಾಗಿರ್ತೀನಿ. ಮದುವೆ ಆಗೋವ್ರಿಗೆ ಹೆಣ್ಮಕ್ಳು ಎಲ್ಲರೂ ಹೀಗೆ ಹೇಳ್ತಾರೆ, ಮದುವೆ ಆದಮೇಲೆ ಒಂದು ದಿನವೂ ಬರೋದಿಲ್ಲ ತವ್ರ ಮನೆಗೆ. ಬಂದ್ರೂ ಅಮ್ಮ ಹೋಗ್ತೀನಿ ಅಂದ್ಬಿಟ್ಟು ಹೊರಟೋಗ್ತಾರೆ. ಹೌದಮ್ಮ, ಹೋಗಲಿ ಬಿಡಿ, ಮುಂದೆ ಏನಾಗುತ್ತೋ ನೋಡೋಣ. ಆದರೆ ನಾನು ತವ್ರ ಮನೆಗೆ ಬರ್ತಿರ್ತೀನಮ್ಮ. ನಿಮ್ಮನ್ನೆಲ್ಲ ನೋಡಿದೆ ನಾನು ಹೇಗಿರೋಕ್ಕಾಗುತ್ತೆ ಹೇಳಿ? ಒಂದು ತಿಂಗಳಿಗೊಂದು ಸರಿನಾದ್ರು ಬಂದು ಹೋಗ್ತೀನಿ. ನೀವೇನು ಬೇಜಾರು ಮಾಡ್ಕೋಬೇಡಿ, ಸುಮ್ಮನೆ ಇರಿ. ಸರಿ, ಅಪ್ಪ ಎಲ್ಲೋದ್ರು? ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ? ನಿಮ್ಮಪ್ಪ ಹೊಲಕ್ಕೆ ಹಸು ಕಟ್ಟಾಕ್ಬಿಟ್ಟು ಹಾಗೆ ಪೇಟೆಗೆ ಹೋಗಿದ್ದು ಬರ್ತೀನಿ ಅಂದ್ಬಿಟ್ಟು ಹೋದವರು, ಇಷ್ಟೊತ್ತಾದರೂ ಬಂದೇ ಇಲ್ಲ ಗೌರಿ. ಅಮ್ಮ, ಅಲ್ಲಿ ಅಪ್ಪ ಬರ್ತಿದ್ದಾರೆ ನೋಡಿ. ಅಯ್ಯಪ್ಪ, ಹೊಲದ ಕಡೆ ಹೋಗಿ ನಡ್ಕೊಂಡು ಬರೋ ತನಕ ಸುಸ್ತಾಗೋಯ್ತು. ಅಮ್ಮ ಮಗಳು ಏನೋ ಮಾತಾಡ್ಕೊತಿದ್ದೀರಾ? ನನ್ನ ಬಗ್ಗೆನೇ ಅನಿಸುತ್ತೆ. ಬನ್ನಿ, ನಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಲ್ಲ, ಅದಕ್ಕೆ ಯಾವಾಗಲೂ ನಿಮ್ಮ ಬಗ್ಗೆನೇ ಮಾತಾಡ್ಕೊಡ್ತಾ ಕೂತಿರ್ತೀವಿ. ಬಂದೇ ಇರಿ, ಹಸುನ ಕೊಟ್ಟಿಗೆ ಕಟ್ಟಾಕ್ಬಿಟ್ಟು ಬರ್ತೇನೆ. ಕುಡಿಯಪ್ಪ, ನಾನು ಕೊಟ್ಟಿಗೆ ಕಟ್ಟಾಕ್ಬಿಡ್ತೇನೆ, ನೀವು ಕೈಕಾಲು ಮುಖ ತೊಳಿರಿ ಹೋಗಿ. ಇವಾಗ ಬಂದು ಸುಸ್ತಾಗಿದ್ದೀರಾ? ಇಲ್ಲೇ ಬಿಡು ಗೌರಿ, ನಾನೇ ಹೋಗಿ ಕಟ್ಟಾಕ್ಬಿಟ್ಟು ಬರ್ತೇನೆ. ನನಗೆ ಬಾಯಾರಿಕೆ ಒಂದು ಸ್ವಲ್ಪ ನೀರು ತಂದು ಕೊಡು. ಸರಿಯಪ್ಪ, ತಗೊಬರ್ತೇನೆ. ನೀವು ಹಸು ಕಟ್ಟಾಕ್ಬಿಟ್ಟು ಬನ್ನಿ. ತಗೊಳ್ಳಿಯಪ್ಪ, ನೀರು ಕುಡೀರಿ. ಕೊಡು ಗೌರಿ, ನೀನಿರೋ ತನಕ ನೀರು ತಂದು ಕೊಡ್ತೀಯ, ಆಮೇಲೆ ಯಾರದು ಕೊಡ್ತಾರೆ? ಸರಿ ಬಾ ಅಮ್ಮ, ಬಿಸಿಲು ಕಾದಿದ್ದು ಸಾಕು, ಒಳಗಡೆ ಹೋಗೋಣ. ಸರಿ ನಡಿ ಗೌರಿ, ಒಳಗಡೆ ಕೂತ್ಕೊ ಮಾತಾಡೋಣ. ಜಾಸ್ತಿ ಬಿಸಿಲಲ್ಲೂ ಕೂತ್ಕೊಳ್ಳೋಕ್ಕಾಗಲ್ಲ, ಸುಸ್ತಾಗುತ್ತೆ. ಯಾಕಿಷ್ಟು ತಡವಾಗಿ ಬಂದ್ರಿ ನೀವು? ಪೇಟೆಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಪೇಟೆಯಿಂದ ಬರೋದು ಇಷ್ಟೊಂದು ತಡ ಆಗುತ್ತೆ? ಅಯ್ಯೋ, ಕೂತ್ಕೊಂಡು ಮಾತಾಡೋವರೆಗಾದರೂ ಇರು ತಾಯಿ, ಅದೇನು ಕೇಳ್ತೀಯೋ ನೀನು ಅಲ್ಲಿಂದ ಬರ್ತಿದ್ದಂಗೆ. ಅಯ್ಯೋ, ಯಾಕಿಷ್ಟು ತಡವಾಗಿ ಬಂದ್ರಿ ಅಂತ ಕೇಳಬಾರ್ದಾ? ನೀವೊಬ್ಬರು ಸುಮ್ಮನೆ ಕೇಳಿದ್ರೆ ಹಿಂಗೆ ಹೇಳ್ತೀರಲ್ಲ. ನಮ್ಮ ಬೀಗರ ಕಬ್ಬಿನ ಗದ್ದೆಗೆ ಆನೆಗಳು ದಾಳಿ ಮಾಡಿದ್ವಂತೆ, ಕಬ್ಬೆಲ್ಲ ಹಾಳು ಮಾಡಿದ್ವಂತೆ ಅಂತ ನನಗೆ ಸೋಮನ ಹೇಳಿದರು. ಆಯಿತು, ಸಂತೆಲಿ ಸಿಕ್ಕಿ. ಅದಕ್ಕೆ ಹಾಗೆ ಪೇಟೆಗೆ ಹೋಗಿದ್ದೀನಿ. ಊರ ಕಡೆ ಹೋಗಿ ನಮ್ಮ ಬೀಗರನ್ನ ಮಾತಾಡಿಸ್ಕೊಂಡು ಬಂದುಬಿಡೋಣ ಅಂತ ನಮ್ಮ ಬೀಗರ ಮನೆಗೆ ಹೋಗಿದ್ದೆ. ಪಾಪ ನಮ್ಮ ಬೀಗರು ಕಬ್ಬು ಹಾಳಾಯ್ತಲ್ಲ ಅಂತ ಸ್ವಲ್ಪ ಬೇಸರದಲ್ಲಿದ್ದಾರೆ. ಇನ್ನೇನು ಮಾಡೋಕ್ಕಾಗುತ್ತೆ, ಆಗಿದ್ದ ಹಾಗೆ ಹೋಯಿತು. ಮುಂದಿನ ಕಾರ್ಯದ ಬಗ್ಗೆಯೂ ಯೋಚನೆ ಮಾಡಿ ನಾವು ಶುಕ್ರವಾರ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದೆ. ಓ ಹೌದೇ? ನಾನು ಎಲ್ಲಿ ಪೇಟೆಗೆ ಹೋಗಿ ಇಷ್ಟೊಂದು ಯಾಕೆ ತಡ ಬಂದರು ಅಂತ ಸ್ವಲ್ಪ ಅಸಮಾಧಾನ ಇತ್ತು. ನನಗೆ ಮೊದಲೇ ಹೇಳೋದಲ್ವೇ ನಮ್ಮ ಬೀಗರ ಮನೆಗೆ ಹೋಗ್ತೇನೆ ಅಂತ? ನಾನು ಬರ್ತಿದ್ನಲ್ಲ, ಹಂಗೆ ನಂಜಕ್ಕನ್ನು ನೋಡಿ ಮಾತಾಡ್ಸ್ಕೊ ಬಂದಾಗ ಆಗ್ತಿತ್ತು, ಹಾಗೆ ನಿಮ್ಮ ತಂಗಿನೂ ಮಾತಾಡ್ಸ್ಕೊ ಬಂದಾಗ ಆಗ್ತಿತ್ತು. ಹಾಗಿದ್ರೆ ಆನೆಗಳೆಲ್ಲ ಕಬ್ಬಿನ ಗದ್ದೆಗೆ ನುಗ್ಗಿ ಕಬ್ಬೆಲ್ಲ ಹಾಳು ಮಾಡಿಬಿಟ್ಟಿದ್ದಾವೆ. ಅಯ್ಯೋ ಪಾಪ, ಹೋಗಲಿ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮ ಬೀಗರಿಗೆ 1-2 ಮಾತು ಸಮಾಧಾನ ಹೇಳ್ಬಿಟ್ಟು ಬರೋರಿ, ಎಷ್ಟೆಷ್ಟು ಬೇಜಾರು ಮಾಡ್ಕೊಂಡಿದ್ದಾರೋ ಏನೋ.